ನಮಸ್ತೆ. ಜ್ಞಾನಾಂಜಲಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. ಇಂದಿನ ಈ ಸಂಚಿಕೆಯಲ್ಲಿ ನಾವೆಲ್ಲರೂ ಈ ಶರೀರವೆಂಬ ಭೌತಿಕವಾದಂತಹ ಸಾಧನವನ್ನು ನಡೆಸುವಂತಹ ಆ ಭೌತಿಕ ವಸ್ತು ಯಾವುದಾಗಿದೆ, ಅಗೋಚರವಾದ ಶಕ್ತಿ, ಆಧ್ಯಾತ್ಮಿಕ ಶಕ್ತಿ, ಆತ್ಮದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಈ ಶರೀರ ಅನ್ನುವಂಥದ್ದು ಒಂದು ಫಿಸಿಕಲ್ ಆಗಿದೆ. ಈ ಶರೀರವನ್ನು ನಡೆಸುವಂತಹ ಚೈತನ್ಯ ಶಕ್ತಿ ಆಧ್ಯಾತ್ಮಿಕ ಭಾಷೆಯಲ್ಲಿ ಆತ್ಮ ಅಂತ ಹೇಳಲಾಗತ್ತೆ. ಆತ್ಮಕ್ಕೆ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಆತ್ಮಕ್ಕೆ ಸಾಫ್ಟ್ವೇರ್ ಅಂತ ಹೇಳಲಾಗತ್ತೆ, ಬಾಡಿಗೆ ಹಾರ್ಡ್ವೇರ್ ಅಂತ ಹೇಳಲಾಗತ್ತೆ. ಹಾಗೆ ಆತ್ಮ ಎನ್ನುವಂಥದ್ದು ಚೈತನ್ಯವಾದ ಮೂರ್ತಿಯಾಗಿದೆ. ಹಾಗೆ ಶರೀರ ಒಂದು ಸುಂದರವಾದ ಪರಿಶುದ್ಧವಾದ ಮಂದಿರ ಆಗಿದೆ. ನನ್ನ ಆತ್ಮ ಅನ್ನುವಂತಹ ವಿಚಾರವನ್ನು ಸರಿಯಾದ ರೀತಿಯಲ್ಲಿ ನಾವು ರಿಯಲೈಸ್ ಮಾಡಿಕೊಳ್ಬೇಕು, ಅಂದರೆ ಅರ್ಥ ಮಾಡಿಕೊಳ್ಬೇಕು. ನಾನು ಆತ್ಮ ಸೆಲ್ಫ್ ಅಂತ ಹೇಳ್ತೀವಿ. ಸೆಲ್ಫ್ ಅಂತ ಹೇಳಿದರೆ ಸ್ಪಿರಿಚುವಲ್ ಎನರ್ಜಿ ಲೈಟ್ ಫಾರ್ಮ್. ನನ್ನ ಆತ್ಮ ಲೈಟ್ ಆಗಿದ್ದೀನಿ ಅಥವಾ ಜ್ಯೋತಿ ಆಗಿದ್ದೀನಿ. ಈ ಶರೀರ ಕೇವಲ ಒಂದು ಇನ್ಸ್ಟ್ರೂಮೆಂಟ್, ಒಂದು ಸಾಧನ ಆಗಿದೆ. ಆತ್ಮವೆಂಬ ಸಾರಥಿ ಈ ಶರೀರವೆಂಬ ಸಾಧನವನ್ನು ನಡೆಸ್ತಾ ಇದೆ. ಆತ್ಮ ಈ ಶರೀರದಲ್ಲಿ ಇರುವಂಥದ್ದು ಭ್ರುಕುಟಿಯ ಮಧ್ಯಭಾಗದಲ್ಲಿ, ಅಂದರೆ ಹಣೆಯ ಮಧ್ಯಭಾಗದಲ್ಲಿ ಆತ್ಮ ಜ್ಯೋತಿ ಸ್ವರೂಪದಲ್ಲಿ ಪ್ರಕಾಶಮಯವಾಗಿ ಹೊಳಿತಾ ಇದೆ. ಈ ಆತ್ಮ ಎನ್ನುವಂತಹ ಜ್ಯೋತಿ ಮನಸ್ಸು, ಬುದ್ಧಿ ಹಾಗೂ ಸಂಸ್ಕಾರಗಳಿಂದ ಕೂಡಿದೆ. ಮನಸ್ಸು ಆಲೋಚನೆ ಮಾಡುವಂಥ ಶಕ್ತಿಯಾಗಿದೆ. ಬುದ್ಧಿ ಅನ್ನುವಂತಹ ಆರ್ಗನ್ನು ದರ್ಶನ ಮಾಡ್ತಾ ಹೋಗುತ್ತೆ ಹಾಗೂ ನಿರ್ಣಯವನ್ನು ಮಾಡ್ತಾ ಹೋಗುತ್ತೆ. ಸಂಸ್ಕಾರ ಅನ್ನುವಂಥ ಶಕ್ತಿ ನಾವೇನು ಈ ಶರೀರದ ಮೂಲಕ ಮಾಡ್ತಾ ಹೋಗ್ತೀವಿ ಪ್ರತಿಯೊಂದು ಕೂಡ ರೆಕಾರ್ಡ್ ಆಗ್ತಾ ಹೋಗುತ್ತೆ. ಒಟ್ಟಿನಲ್ಲಿ ಆತ್ಮ ಅಂದರೆ ಮನಸ್ಸು, ಬುದ್ಧಿ, ಸಂಸ್ಕಾರ, ಒಂದು ಆಲೋಚನೆ ಮಾಡುವಂಥ ಶಕ್ತಿ, ಒಂದು ನಿರ್ಣಯ ಮಾಡುವಂಥದ್ದು ಹಾಗೂ ದರ್ಶನ ಮಾಡುವಂಥ ಶಕ್ತಿ, ಮತ್ತೊಂದು ನಾವೇನು ಶರೀರದ ಮೂಲಕ ಮಾಡ್ತೀವಿ ಪ್ರತಿಯೊಂದು ಕೂಡ ರೆಕಾರ್ಡಿಂಗ್ ಆಗುವಂತಹ ಶಕ್ತಿ. ಈ ಮೂರು ಆರ್ಗನ್ಸ್ ಏನಿದೆ ಅಥವಾ ಇಂದ್ರಿಯಗಳೇನಿದೆ ಈ ಶರೀರವನ್ನು ನಡೆಸ್ತಾ ಇದೆ. ಈ ಶರೀರದಲ್ಲಿರುವಂತಹ ಪಂಚೇಂದ್ರಿಯಗಳನ್ನು ಈ ಮೂರು ಇಂದ್ರಿಯಗಳು ನಡೆಸ್ತಾ ಹೋಗುತ್ತೆ. ಆತ್ಮ ಅನ್ನುವಂತಹ ಚೈತನ್ಯ ಶಕ್ತಿಗೆ ಈ ಮೂರು ಇಂದ್ರಿಯಗಳು ಕೆಲಸ ಮಾಡ್ತಾ ಹೋಗುತ್ತೆ. ಆತ್ಮ ಅನ್ನುವಂಥದ್ದು 7 ಗುಣಗಳಿಂದ ಮಾಡಲ್ಪಟ್ಟಿದೆ. ಈ ಶರೀರ ಎನ್ನುವಂಥದ್ದು ಪಂಚತತ್ವಗಳಿಂದ ಮಾಡಲ್ಪಟ್ಟಿದೆ. ಆತ್ಮದ 7 ಗುಣಗಳು ಜ್ಞಾನ, ಪವಿತ್ರತೆ, ಶಾಂತಿ, ಪ್ರೀತಿ, ಸುಖ, ಆನಂದ ಹಾಗೂ ಶಕ್ತಿ. ಆತ್ಮದಲ್ಲಿ 7 ಗುಣಗಳು ತುಂಬಿಕೊಂಡಿದೆ. ಹಾಗೆ ಶರೀರ ಎನ್ನುವಂಥ ಸಾಧನ ಪಂಚತತ್ವಗಳಿಂದ ಮಾಡಲ್ಪಟ್ಟಿದೆ. ಗಾಳಿ, ನೀರು, ಭೂಮಿ, ಬೆಂಕಿ ಹಾಗೂ ಆಕಾಶ. ಈ ಪಂಚತತ್ವಗಳಿಂದ ಆಗಿರುವಂಥ ಶರೀರವನ್ನು ನಡೆಸುವಂಥದ್ದು ಈ ಪಂಚೇಂದ್ರಿಯಗಳು: ಕಣ್ಣು, ಕಿವಿ, ಬಾಯಿ, ಮೂಗು ಹಾಗೂ ಚರ್ಮ. ಹಾಗೆಯೇ ಆತ್ಮದಲ್ಲಿ ಇರುವಂಥ ಇಂದ್ರಿಯಗಳು ಮನಸ್ಸು, ಬುದ್ಧಿ, ಸಂಸ್ಕಾರ. ಈ ಮನಸ್ಸು, ಬುದ್ಧಿ, ಸಂಸ್ಕಾರಗಳ ಮೂಲಕ 7 ಗುಣಗಳನ್ನು ಕೊಡ್ತಾ ಹೋಗ್ತೀವಿ. ಆತ್ಮ ಎಷ್ಟು ಮನಸ್ಸಿನಲ್ಲಿ ಸಕಾರಾತ್ಮಕವಾದ ಚಿಂತನೆಯನ್ನು ಮಾಡುತ್ತೆ, ಮೌಲ್ಯಾಧಾರಿತ ಆಲೋಚನೆಯನ್ನು ಮಾಡುತ್ತೆ, ಅಷ್ಟು ನಮ್ಮ ಮನಸ್ಸಿನಲ್ಲಿ ಶಾಂತಿ, ಸುಖ, ಪ್ರೀತಿ, ಸಂತೋಷ ಅನ್ನುವಂಥದ್ದು ಅನುಭವ ಆಗುತ್ತೆ. ಬುದ್ಧಿಯ ಮೂಲಕ ಸರಿಯಾದ ಡಿಸಿಷನ್ ತಗೊಂಡು ಸರಿಯಾದ ಸಮಯದಲ್ಲಿ ಸರಿಯಾದ ಕಾರ್ಯವನ್ನು ಮಾಡಿದ್ದೇ ಆದರೆ ನಾನು ಆತ್ಮಕ್ಕೆ ಈ ಸತೋ ಗುಣಗಳ ಅನುಭವ ಆಗ್ತಾ ಹೋಗುತ್ತೆ.
ಅದಕ್ಕೆ ನಾವು ಹೇಳ್ತೀವಿ KP² LHBP ಅಂತ. ಸೊ K ಅಂತ ಹೇಳಿದರೆ ನಾಲೆಡ್ಜ್, P ಅಂತ ಹೇಳಿದ್ರೆ ಪ್ಯೂರಿಟಿ, ನಂತರ P ಅಂದರೆ ಪೀಸ್, L ಅಂದರೆ ಲವ್, H ಅಂದರೆ ಹ್ಯಾಪಿನೆಸ್, B ಅಂದರೆ ಬ್ಲಿಸ್, P ಅಂದರೆ ಪವರ್. ಈ ಸತೋ ಗುಣಗಳ ಮೂಲಕ ನಾನು ಆತ್ಮ ಈ ಪಂಚೇಂದ್ರಿಯಗಳನ್ನು ಉಪಯೋಗಿಸ್ತಾ ಹೋಗಬೇಕು. ಸೊ ಇದಕ್ಕೆ ಹೇಳ್ತಾರೆ ಸೋಲ್ ಕಾನ್ಷಿಯಸ್ ಸ್ಟೇಜ್, ಆತ್ಮ ಅಭಿಮಾನಿ ಸ್ಥಿತಿ ಅಂತ. ಅಂದರೆ ನಾನು ಆತ್ಮ ಜ್ಯೋತಿ ಅಂತ ತಿಳ್ಕೊಂಡು ಆತ್ಮದ 7 ಗುಣಗಳ ಮೂಲಕ ಕಾರ್ಯವನ್ನು ಮಾಡ್ತಾ ಹೋಗಬೇಕು. ಇದಕ್ಕೆ ಹೇಳಲಾಗುತ್ತೆ ಆತ್ಮ ಅಭಿಮಾನಿ ಸ್ಥಿತಿ. ಅಂದರೆ ಈ ಪಂಚೇಂದ್ರಿಯಗಳ ಮೂಲಕ ಸತೋ ಗುಣಗಳು ಪ್ರಕಟ ಆಗ್ತಾ ಇರಬೇಕು. ಸೊ ಒಟ್ಟಿನಲ್ಲಿ ಆತ್ಮದ ಸಂಪೂರ್ಣ ಪರಿಚಯವನ್ನು ನಾವು ಅರ್ಥ ಮಾಡ್ಕೊಳ್ಳೋದಾದರೆ, ನಾನು ಚೈತನ್ಯ ಶಕ್ತಿ, ಅಗೋಚರವಾದ ಶಕ್ತಿ ಅಥವಾ ಆಧ್ಯಾತ್ಮಿಕ ಶಕ್ತಿ ಆತ್ಮ ಆಗಿದ್ದೀನಿ, ಅಥವಾ ಸೋಲ್ ಆಗಿದ್ದೀನಿ, ಅಥವಾ ರೂಹ್ ಆಗಿದ್ದೀನಿ. ನಾನು ಆತ್ಮ ಸಾರಥಿ ಆಗಿದ್ದೀನಿ. ಇದು ನನ್ನ ನಾಮ ಆಗಿದೆ. ಹಾಗೆ ಆತ್ಮದ ರೂಪ ಆಗಿದೆ ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪ. ಸೊ ನನ್ನ ರೂಪ ಜ್ಯೋತಿರ್ಬಿಂದು ಸ್ವರೂಪ ಅಥವಾ ಚೈತನ್ಯವಾದಂತಹ ನಕ್ಷತ್ರದ ರೂಪ ಆಗಿದೆ. ಹಾಗೆ ಆತ್ಮ ಈ ಶರೀರದಲ್ಲಿರುವಂಥದ್ದು ಭ್ರುಕುಟಿಯ ಮಧ್ಯಭಾಗದಲ್ಲಿ, ಅಂದರೆ ಹಣೆಯ ಮಧ್ಯಭಾಗದಲ್ಲಿ ಚೈತನ್ಯವಾದ ನಕ್ಷತ್ರದ ರೂಪದಲ್ಲಿ ಹೊಳಿತಾ ಇದೆ, ಅಥವಾ ಜ್ಯೋತಿ ಸ್ವರೂಪದಲ್ಲಿ ಹೊಳಿತಾ ಇದೆ. ಆ ಜ್ಯೋತಿ ಈ ಪಂಚೇಂದ್ರಿಯಗಳ ಮೂಲಕ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಹಾಗೆ ಆತ್ಮದ ನಿಜವಾದಂತಹ ಮನೆಯಾಗಿದೆ ಪರಮಧಾಮ ಅಥವಾ ಶಾಂತಿಧಾಮ. ಅಂದರೆ ನಾವೆಲ್ಲ ಆತ್ಮಗಳು ಈ ಸೃಷ್ಟಿ ಎಂಬ ನಾಟಕ ರಂಗದಲ್ಲಿ ಅಥವಾ ಡ್ರಾಮಾ ಸ್ಟೇಜಲ್ಲಿ ಜಸ್ಟ್ ಪಾತ್ರಧಾರಿಗಳಾಗಿದ್ದೀವಿ. ನಮ್ಮ ನಿಜವಾದ ಮನೆ ಸೂರ್ಯ ಚಂದ್ರ ನಕ್ಷತ್ರಗಳಿಗಿಂತನೂ ದಾಟಿ ಮೇಲಿರುವಂತಹ ಪರಮ ಪವಿತ್ರ ಸ್ಥಾನ, ಯಾವುದಕ್ಕೆ ಬ್ರಹ್ಮಲೋಕ ಅಂತ ಹೇಳ್ತೀವಿ. ಅಂದರೆ ಆ ಸ್ಥಾನದಲ್ಲಿ 6ನೇ ಮಹಾತತ್ವ ಇರುತ್ತೆ, ಅಥವಾ 6th ಎಲಿಮೆಂಟ್ ಇರುತ್ತೆ. ಅದಕ್ಕೆ ಬ್ರಹ್ಮ ಅಂತ ಹೇಳಲಾಗುತ್ತೆ. ಆ ಸ್ಥಾನ ಗೋಲ್ಡನ್ ರೆಡಿಶ್ ಕಲರಿಂದ ಕೂಡಿರುತ್ತೆ, ಅಥವಾ ಸುವರ್ಣಮಯವಾದ ಕೆಂಪು ಹೊಂಬಣ್ಣದಿಂದ ಕೂಡಿರುತ್ತೆ. ಆ 6ನೇ ಮಹಾತತ್ವಕ್ಕೆ ಬ್ರಹ್ಮ ಅಂತ ಹೇಳಲಾಗುತ್ತೆ. ಅದಕ್ಕೋಸ್ಕರ ಅದಕ್ಕೆ ಬ್ರಹ್ಮತತ್ವ ಅಂತಲೂ ಕೂಡ ಹೇಳಲಾಗುತ್ತೆ. ಮತ್ತು ಅಲ್ಲಿ ಸಂಪೂರ್ಣವಾಗಿ ಶಾಂತಿ ನೆಲೆಸಿರುತ್ತೆ. ಅದಕ್ಕೋಸ್ಕರ ಶಾಂತಿಧಾಮ, ಅಥವಾ ಅದು ಪರಮ ಸ್ಥಾನ ಆಗಿರುವ ಕಾರಣ ಪರಮಧಾಮ ಅಥವಾ ಪರಂಧಾಮ ಅಂತ ಹೇಳ್ತಾರೆ, ಅಥವಾ ನಿರ್ವಾಣಧಾಮ ಅಥವಾ ಮುಕ್ತಿಧಾಮ. ಹಾಗೆ ಆತ್ಮಗಳ ಲೋಕ ಇದಾಗಿದೆ. ಸೊ ನಾವು ಮೆಡಿಟೇಷನನ್ನು ಮಾಡಬೇಕಾದ್ರೆ ನಾನು ಆತ್ಮ ಜ್ಯೋತಿ, ನನ್ನ ಸ್ಥಾನ ಪರಮಧಾಮದಲ್ಲಿ ಇದೆ, ಈ ಅನುಭವವನ್ನು ನಾವು ಮಾಡ್ತಾ ಹೋಗಬೇಕು. ಈಗ ನಾವೆಲ್ಲರೂ ಕೂಡ ಸಂಪೂರ್ಣವಾಗಿ ಆತ್ಮದ ಸ್ಥಿತಿಯಲ್ಲಿ ಸ್ಥಿತ ಆಗಿ, ಹಾಗೆ ಆತ್ಮದ ಕರ್ತವ್ಯ ಈ ಭೌತಿಕ ಜಗತ್ತಿನಲ್ಲಿ ಏನು ಅಂತ ಹೇಳಿದ್ರೆ, ಈ ಪಂಚೇಂದ್ರಿಯಗಳ ಮೂಲಕ ಸತೋ ಗುಣಗಳಿಂದ ಕಾರ್ಯ ಮಾಡುವಂಥದ್ದು. ನಾನು ನೋಡುವಂಥದ್ದಾಗಿರ್ಬೋದು, ಅದರಲ್ಲೂ ಕೂಡ ಸತೋ ಗುಣಗಳಿರಬೇಕು. ಅದು ಜ್ಞಾನ ಆಗಿರ್ಬೋದು, ಪವಿತ್ರತೆ ಆಗಿರ್ಬೋದು, ಶಾಂತಿ ಅಥವಾ ಪ್ರೀತಿ, ಸುಖ, ಆನಂದ, ಶಕ್ತಿ. ಈ ಸತೋ ಗುಣಗಳಲ್ಲಿ ಯಾವುದಾದರೂ ಒಂದು ಗುಣನಾದರೂ ಕೂಡ ಇರಬೇಕು. ಸೊ ನನ್ನ ಕರ್ತವ್ಯ ಸತೋ ಗುಣಗಳ ಮೂಲಕ ಈ ಪಂಚೇಂದ್ರಿಯಗಳನ್ನು ಈ ಸೃಷ್ಟಿ ಎಂಬ ನಾಟಕ ರಂಗದಲ್ಲಿ ಉಪಯೋಗಿಸುವಂಥದ್ದು. ಸೊ ಈಗ ನಾವು ಈ ಆತ್ಮದ ಒಂದು ಸಂಪೂರ್ಣ ಪರಿಚಯವನ್ನು ತಿಳ್ಕೊಂಡ್ವಿ. ನಾನು ಆತ್ಮ, ನನ್ನ ರೂಪ ಜ್ಯೋತಿ ಸ್ವರೂಪ, ಈ ಶರೀರದಲ್ಲಿ ಹಣೆಯ ಮಧ್ಯಭಾಗದಲ್ಲಿ ಸ್ಥಿತ ಆಗಿದ್ದೀನಿ. ಹಾಗೆ ನನ್ನ ನಿಜವಾದ ಅಡ್ರೆಸ್ ಪರಮಧಾಮ ಅಥವಾ ಶಾಂತಿಧಾಮ, ಯಾವುದು ಪಂಚತತ್ವಗಳು ಇಲ್ಲದೇ ಇರುವಂಥ ಸ್ಥಾನ, 6ನೇ ಮಹಾತತ್ವ ಶಾಂತಿಯಿಂದ ಇರುವಂತಹ ಪವಿತ್ರ ಸ್ಥಾನ, ಶಾಂತಿಧಾಮ, ನಿಶ್ಶಬ್ದವಾದಂತಹ ಮೂಲವತನ. ಇದು ನನ್ನ ನಿಜವಾದ ಮನೆಯಾಗಿದೆ.
ಹಾಗೆಯೇ ನಾನು ಆತ್ಮ ಈ ಒಂದು ಭೌತಿಕ ಜಗತ್ತಿನಲ್ಲಿ ಈ ಶರೀರವೆಂಬ ಸಾಧನದ ಮೂಲಕ ಸತು ಗುಣಗಳಿಂದ ನಾನು ಶ್ರೇಷ್ಠ ಕರ್ಮವನ್ನು ಮಾಡುವಂಥದ್ದು ನನ್ನ ಕರ್ತವ್ಯ ಆಗಿದೆ. ಹಾಗೆ ಯಾವುದೇ ಆತ್ಮಗಳನ್ನು ನೋಡಿದರೂ ಕೂಡ ಆತ್ಮಿಕ ದೃಷ್ಟಿಯಲ್ಲಿ ನೋಡ್ತಾ ಆ ಆತ್ಮಗಳಿಗೆ ಸತೋ ಗುಣಗಳನ್ನು ಕೊಡ್ತಾ ಹೋಗಬೇಕು. ಎಷ್ಟು ನಾವು ಸತೋ ಗುಣಗಳನ್ನು ಕೊಡ್ತಾ ಹೋಗ್ತೀವಿ ಅಷ್ಟು ನಮ್ಮಲ್ಲಿ ಸತೋ ಗುಣಗಳು ವೃದ್ಧಿಯಾಗ್ತಾ ಹೋಗುತ್ತೆ. ಅಂದರೆ ನಮ್ಮಲ್ಲಿ ಶಾಂತಿ ವೃದ್ಧಿಯಾಗುತ್ತೆ, ನಮ್ಮಲ್ಲಿ ಖುಷಿ ವೃದ್ಧಿಯಾಗುತ್ತೆ, ಶಕ್ತಿ ವೃದ್ಧಿಯಾಗುತ್ತೆ, ಜ್ಞಾನ ವೃದ್ಧಿಯಾಗುತ್ತೆ, ಹಾಗೆ ಪವಿತ್ರತೆ, ಪ್ರೀತಿ, ಹಾಗೆ ಶಕ್ತಿ, ಸುಖ ಎಲ್ಲ ಸತೋ ಗುಣಗಳು ನಮ್ಮಲ್ಲಿ ವೃದ್ಧಿಯಾಗ್ತಾ ಹೋಗುತ್ತೆ. ಸೊ ಈ ಸತೋ ಗುಣಗಳನ್ನು ಈಗ ಕೆಲವು ಕ್ಷಣಗಳು ನಾವು ಮೆಡಿಟೇಷನ್ ಮೂಲಕ ಅನುಭವ ಮಾಡೋಣ. ಸೊ ಇದಕ್ಕೆ ಹೇಳಲಾಗುತ್ತೆ ಆತ್ಮ ಅಭಿಮಾನಿ ಸ್ಥಿತಿ. ಕೆಲವು ಕ್ಷಣಗಳು ಈ ಭೌತಿಕ ಜಗತ್ತಿನಿಂದ ನಾವು ಭಿನ್ನರಾಗೋಣ. ನಮ್ಮನ್ನು ನಾವು ಅಂತರಾಳದಿಂದ ಪ್ರಶ್ನೆ ಮಾಡಿಕೊಳ್ಳೋಣ, ನಾನು ಯಾರು? ಅಂತರಾಳದಿಂದ ಉತ್ತರ ಬರುತ್ತೆ, ನಾನು ಈ ಶರೀರವನ್ನು ನಡೆಸುವಂತಹ ಅಭೌತಿಕ ಶಕ್ತಿ, ಪರಿಶುದ್ಧವಾದ ಜ್ಯೋತಿಯಾಗಿದ್ದೀನಿ. ನಾನು ಶುದ್ಧ ಆತ್ಮನಾಗಿದ್ದೀನಿ. ನಾನು ಶುದ್ಧ ಆತ್ಮ ಈ ಶರೀರದ ಹಣೆಯ ಮಧ್ಯಭಾಗದಲ್ಲಿ ಜ್ಯೋತಿ ಸ್ವರೂಪದಲ್ಲಿ ಹೊಳಿತಾ ಇದ್ದೀನಿ. ನನ್ನ ನಿಜ ಸ್ವಭಾವ ಶಾಂತಿಯಾಗಿದೆ. ನಿಜ ಗುಣ ಶಾಂತಿಯಾಗಿದೆ. ಶಾಂತಿಯ ಶಕ್ತಿ ನನ್ನಲ್ಲಿ ಅಡಕವಾಗಿದೆ. ನನ್ನ ಮನಸ್ಸು ಪ್ರಶಾಂತವಾಗಿದೆ. ನಾನು ಜ್ಯೋತಿ ಈ ಪಂಚೇಂದ್ರಿಯಗಳ ಮೂಲಕ ಕಾರ್ಯವನ್ನು ಮಾಡ್ತಾ ಇದ್ದೀನಿ. ಈ ಶರೀರ ಕೇವಲ ಒಂದು ಸಾಧನ. ನಾನು ಈ ಸಾಧನದ ಮೂಲಕ ಸಾಧನೆಯನ್ನು ಮಾಡ್ತಾ ಇದ್ದೀನಿ. ನನ್ನ ನಿಜವಾದ ಮನೆ ಶಾಂತಿಧಾಮ ಆಗಿದೆ. ಶಬ್ದವಿಲ್ಲದ ನಿಶ್ಶಬ್ದವಾದ ಜಗತ್ತಾಗಿದೆ. ಈ ಸ್ಥಾನದಲ್ಲಿ ನನ್ನನ್ನು ನಾನು ದರ್ಶನ ಮಾಡಿಕೊಳ್ತಾ ಇದ್ದೀನಿ. ಸುವರ್ಣಮಯವಾದಂತಹ ಕೆಂಪು ಹೊಂಬಣ್ಣದ ಜಗತ್ತಿನಲ್ಲಿ ನನ್ನನ್ನು ನಾನು ದರ್ಶನ ಮಾಡಿಕೊಳ್ತಾ ಇದ್ದೀನಿ. ನಾನು ಪರಿಶುದ್ಧವಾದ ಜ್ಯೋತಿ, ಎಲ್ಲ ಬಂಧನಗಳಿಂದ ಮುಕ್ತನಾಗಿದ್ದೀನಿ, ಸ್ವತಂತ್ರನಾಗಿದ್ದೀನಿ. ಸಂಪೂರ್ಣವಾಗಿ ಶಾಂತಿಯ ಅನುಭವ ಮಾಡ್ತಾ ಇದ್ದೀನಿ. ಇದೇ ಸಿಹಿಯಾದಂಥ ಶಾಂತಿ, ಪರಮ ಶಾಂತಿಯಾಗಿದೆ. ನಾನೀಗ ಈ ಕರ್ಮವೆಂಬ ಕ್ಷೇತ್ರದಲ್ಲಿ ಶ್ರೇಷ್ಠವಾದ ಕರ್ಮವನ್ನು ಮಾಡಲು ಈ ಶರೀರದಲ್ಲಿ ಹಣೆಯ ಮಧ್ಯಭಾಗದಲ್ಲಿ ಪ್ರವೇಶ ಮಾಡ್ತಾ ಇದ್ದೀನಿ. ನಾನು ಶುದ್ಧ ಜ್ಯೋತಿ. ಸತೋ ಗುಣಗಳ ಮೂಲಕ ಈ ಪಂಚೇಂದ್ರಿಯಗಳನ್ನು ಉಪಯೋಗಿಸ್ತಾ ಹೋಗ್ತೀನಿ. ಈ ಶರೀರ ಹಗುರವಾಗಿದೆ. ಮನಸ್ಸು ಪ್ರಶಾಂತವಾಗಿದೆ, ಪ್ರಸನ್ನವಾಗಿದೆ. ನಾನು ಸಂಪೂರ್ಣವಾಗಿ ನಿಶ್ಚಿಂತತೆಯ ಜೀವನವನ್ನು ಅನುಭವ ಮಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ.